ಸರ್ಕಾರ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡೋಕೆ ಹೊರಟಿದೆ. ಆದ್ರೆ ಅಸಲಿಯತ್ತನ್ನ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಡಾಂಬರೀಕರಣ ಹೆಸರಲ್ಲಿ ಜಿಬಿಎ ಮಾಡಿರೋ ಎಡವಟ್ಟು ಮಾತ್ರ ಇದೇನಾ ಬ್ರ್ಯಾಂಡ್ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ಬ್ರ್ಯಾಂಡ್ ಬೆಂಗಳೂರು ಡಿಸಿಎಂ ಡಿಕೆಶಿ ಅವರ ಕನಸು. ಐಟಿ ಸಿಟಿಯನ್ನ ಬ್ರ್ಯಾಂಡ್ ಮಾಡೋಕೆ ಹೊರಟಿರೋ ಜಿಬಿಎ ರಸ್ತೆಗಳಿಗೆ ತೇಪೆ ಹಚ್ಚೋ ಕೆಲಸ ಮಾಡ್ತಿದೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯವೋ ಗುತ್ತಿಗೆದಾರರ ಎಡವಟ್ಟೋ ಎಂಬಂತೆ ರಸ್ತೆ ಬದಿ ನಿಂತಿರುವ ವಾಹನಗಳನ್ನು ತೆರವು ಮಾಡದೆ ರಸ್ತೆಗೆ ಟಾರ್ ಹಾಕಿದ್ದಾರೆ. ಜಿಬಿಎ ಮಾಡಿದ ಎಡವಟ್ಟಿಗೆ ಎಲ್ಲರೂ ಕೂಡ ಇಲ್ಲಿ ಬಿದ್ದು ಬಿದ್ದು ನಗುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಏನು ನಮ್ಗೆ ಇಲ್ಲಿ ಒಂದು ಕಾರ್ ನಿಂತಿರ್ತಕ್ಕಂತಹ ಒಂದು ಸ್ಕ್ವೇರ್ ಏನ್ ನಾವು ನೋಡ್ತೀವಲ್ಲ, ಈ ಸ್ಕ್ವೇರ್ ಅನ್ನ ಬಿಟ್ಟು ಎಲ್ಲಾ ಕಡೆ ರಸ್ತೆಯನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ರಸ್ತೆಯನ್ನ ಮಾಡಿಲ್ಲ. ಇಲ್ಲಿ ದುಡ್ಡು ಉಳಿಸೋಕೆ ಈ ರೀತಿಯಾದಂತಹ ಒಂದು ಪ್ಲಾನ್ ಮಾಡಿತಾ ಜಿಬಿಎ, ಅಥವಾ ಇದು ಅಧಿಕಾರಿಗಳ ಮತ್ತೆ ಇಲ್ಲಿ ಜಿಬಿಎ ಸಿಬ್ಬಂದಿಗಳ ನಿರ್ಲಕ್ಷ್ಯ ಅನ್ನೋದು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ. ಯಾಕಂತಂದ್ರೆ ಸ್ಥಳೀಯರು ಪ್ರತಿದಿನ ಇದೇ ಮಾರ್ಗದಲ್ಲಿ ಒಂದು ಹೋಗ್ತಾ ಇರ್ತಾರೆ, ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ಆದ್ರೆ ಇಲ್ಲಿ ಪ್ರತಿದಿನ ಈ ರೀತಿಯಾದಂತಹ ಒಂದು ವಾಹನವನ್ನ ಪಾರ್ಕ್ ಮಾಡಿದ್ದಾರೆ. ಸೊ ಆ ಪಾರ್ಕ್ ಮಾಡಿದಂತಹ ವಾಹನದ ಪಕ್ಕದಲ್ಲಿ ಇಲ್ಲಿ ಕಸ ಕಡ್ಡಿಗಳನ್ನ ಎಲ್ಲವನ್ನು ಕೂಡ ಚೆಲ್ಲಿದ್ದಾರೆ, ಬಿಯರ್ ಬಾಟಲ್ಗಳನ್ನ ಚೆಲ್ಲಿದ್ದಾರೆ. ಒಂದು ಗಾರ್ಬೇಜ್ ಅನ್ನ ಇಲ್ಲಿ ನಿರ್ಮಾಣ ಆಗಿದೆ. ರಸ್ತೆಯಲ್ಲಿದ್ದ ಕಾರ್ ತೆರವು ಮಾಡದೆ ಡಾಂಬರೀಕರಣ. ಜಿಬಿಎ ಕಾಮಗಾರಿ ಆರ್ಟಿ ನಗರವಾಸಿಗಳಿಗೆ ಕಿರಿಕಿರಿ. ನೋಡಿದ್ರಲ್ಲ, ಇದು ಆರ್ಟಿ ನಗರದ ತರಳಬಾಳು ಮಾರ್ಗದ ಗಣೇಶ ದೇವಸ್ಥಾನದ ಮುಂಭಾಗದ ದೃಶ್ಯ. ಈ ಕಾರನ್ನ ಇಲ್ಲಿ ನಿಲ್ಲಿಸಿ ವರ್ಷಗಳೇ ಆಗಿದ್ಯಂತೆ. ಹೀಗಾಗಿ ಕಾರಿನ ಹಿಂಭಾಗದಲ್ಲಿ ಬಿಯರ್ ಬಾಟಲ್ಗಳ ರಾಶಿಯೇ ಬಿದ್ದಿದೆ. ರಸ್ತೆಗೆ ಡಾಂಬರೀಕರಣ ಮಾಡುವಾಗ್ಲೂ ಕಾರನ್ನ ತೆರವುಗೊಳಿಸಿಲ್ಲ. ಕಾರು ನಿಂತ ಜಾಗವನ್ನಷ್ಟೇ ಬಿಟ್ಟು ಉಳಿದ ಕಡೆ ಟಾರ್ ಹಾಕಲಾಗಿದೆ. ತುಂಬ ಏರಿಂದ ಇದು ಗಾಡಿ ಇಲ್ಲೇ ನಿಂತ್ಕೊಂಡಿದೆ. ರೋಡ್ ಮಾಡಿದ್ರು ಕೂಡ ಆ ಗಾಡಿನ ತೆಗಿಸಿಲ್ಲ, ಬಟ್ ಅಲ್ಲೇ ಇರೋದು. ನೀವು ನೋಡ್ಬೋದು ಅದ್ರ ಸುತ್ತಮುತ್ತನೂ ಕೂಡ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಬಟ್ ದುಡ್ಡು ಉಳಿಸೋಗೋಸ್ಕರ ಮಾಡಿದಾರೋ, ಬಟ್ ಯಾವ ಉದ್ದೇಶಕ್ಕೋಸ್ಕರ ಮಾಡಿದಾರೋ ಗೊತ್ತಿಲ್ಲ. ಬಟ್ ಜನಗಳಲ್ಲಿ ತುಂಬ ತೊಂದರೆ ಆಗ್ತಾಯಿದೆ, ಟ್ರಾಫಿಕ್ ಎಲ್ಲ ಸಮಸ್ಯೆನೂ ಆಗ್ತಾಯಿದೆ. ಬಟ್ ಹೆಂಗೆ ರಿಕ್ವೆಸ್ಟ್ ನಿಮ್ಮಲ್ಲಿ, ಬಟ್ ದಯವಿಟ್ಟು ಈ ಗಾಡಿನ ತೆಗೆಸ್ಬಿಟ್ಟು ಇಲ್ಲಿ ನೀಟಾಗಿ ಒಂದು ಸ್ವಲ್ಪ ರೋಡನ್ನು ಮಾಡಬೇಕಂತ ಜಿಬಿ ಅವರಿಗೆ ಒಂದು ವಿನಂತಿಸಿಕೊಳ್ಳುತ್ತೇನೆ. ಜಿಬಿಎ ನಡೆಗೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ರಸ್ತೆ ಡಾಂಬರೀಕರಣ ಹೆಸರಲ್ಲಿ ಲೂಟಿ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಅಧಿಕಾರಿಗಳು ಬಂದು ಯಾವ ರೀತಿ ಅದನ್ನ ಇನ್ಸ್ಪೆಕ್ಷನ್ ಮಾಡ್ತಾರೆ, ಯಾವ ರೀತಿ ಅದನ್ನ ಕರೆಕ್ಟಾಗಿ ಮಾಡಿದಾರಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಅನ್ನೋದು ನಮಗೆ ಮಾಹಿತಿ ಇಲ್ಲ. ಇದು ಬಂದು ಅಧಿಕಾರಿಗಳದ್ದು ಇದರಲ್ಲಿ ಪಾಲಿರುತ್ತೆ. ಪ್ಲಸ್ ಇಲ್ಲಿ ಕೊನೆಯಲ್ಲಿ ಸಫರ್ ಆಗೋದು ಪಬ್ಲಿಕ್. ಇನ್ನಾದ್ರೂ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕಿದೆ. ನಟರಾಜ್, ಟಿವಿ9 ಬೆಂಗಳೂರು.